ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಇತ್ತಿತ್ತಲಾಗ ಮಾನಹಾನಿ ಪ್ರಕರಣಗಳು ಬಹಳ ಆಗ್ತಾ ಇದೆ. ಮಾನ ನಷ್ಟ ಅಂತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ಬೈತಾರೆ. ಏನಾಗತ್ತೆ ಅನ್ನೋ ಪರಿಣಾಮ ಗೊತ್ತಿಲ್ಲ ಬಹುತೇಕ ಬಹಳಷ್ಟು ಜನರಿಗೆ. ಏನು ಎಷ್ಟು ಅಶ್ಲೀಲ ಅಸಭ್ಯ ಶಬ್ದಗಳನ್ನು ಬಳಸ್ತಾರೆ ಅಂದರೆ ರಾಜಕಾರಣಿಗಳಿಗೆ. ಈಗ ಒಂದು ಎಕ್ಸಾಂಪಲ್, ರಮ್ಯಾ ಅವ್ರ ಬಗ್ಗೆ ಸಾಕಷ್ಟು ಮಾತಾಡಿದರು. 12 ಜನ ಬಂಧನ ಆದರು. ಯಾಕೆ ಆಗತ್ತೆ ಗೊತ್ತಿಲ್ಲ. ಅಭಿಮಾನದಿಂದ ಏನೇನೋ ಹಾಕಿಬಿಡ್ತಾರೆ, ಏನೇನೋ ಮಾತಾಡ್ತಾರೆ. ಈಗ ಮೊನ್ನೆ ಒಂದು ಪ್ರಕರಣ ಅಂದರೆ HK ಪಾಟೀಲ್ರು, ಅವರು ಕಾನೂನು ಸಚಿವರು, ಅವ್ರ ವ್ಯಕ್ತಿತ್ವ, ಘನತೆ, ಗಾಂಭೀರ್ಯತೆ ಗೊತ್ತಿಲ್ಲ, ಬೂಸುಂಬೆ ಅಂತ ಹೇಳಿದ್ರು. ಅವ್ರನ್ನ ಸ್ಟೇಡಿಯಂದಾಗ ನಿಲ್ಲಿಸಿ AK-47 ತಗೊಂಡು ಹೊಡಿಬೇಕು, ಗುಂಡು ಹೊಡಿಬೇಕು ಅಂದ್ರು. ಇವೆಲ್ಲ ಎಷ್ಟು ಕನಿಷ್ಠ ವಿಚಾರಗಳು ಅಂದರೆ ಅಷ್ಟು. ಸೊ ಇದರಿಂದ ಏನಾಗತ್ತೆ, ಏನು ತೇಜೋವಧೆ ಆಗತ್ತೆ, ವ್ಯಕ್ತಿತ್ವ ಹರಣ ಎಷ್ಟಾಗತ್ತೆ, ಇವೆಲ್ಲ ಇದಕ್ಕೆ ಕಾನೂನಿದೆ. ಈ ಕಾನೂನು ಮೀರಿ ನೀವು ಹೋದಾಗ ಏನೇನು ಶಿಕ್ಷೆ, ದಂಡ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಮಾನಹಾನಿ ಅಥವಾ ಮಾನ ನಷ್ಟ, ಶಿಕ್ಷೆ ಮತ್ತು ದಂಡ, ಈ ವಿಶೇಷ ಚರ್ಚೆಗೆ ನಮ್ಮ ಗದಗ ಜಿಲ್ಲಾ ಕೋರ್ಟ್ನಲ್ಲಿ ವಕೀಲರಾಗಿ, ಆಮೇಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾನೂನು ಸಹಾಯಕ ಅಭಿರಕ್ಷಕರಾಗಿ ಬಹಳಷ್ಟು ಜನಪರವಾದಂಥ ಸೇವೆ ಕೊಡುವ ಶ್ರೀ ಗುರುರಾಜ್ ಗೌರಿ ಸರ್ ಬಂದಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀನಿ ಸರ್. ನಮಸ್ತೆ ಸರ್, ಒಂದು ನಿಮಿಷ ನಿಮ್ಮ ಪರಿಚಯ. ಸರ್, ನಾನು ಗುರುರಾಜ್ ಗೌರಿ ಅಂತ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅಸಿಸ್ಟೆಂಟ್ ಲೀಗಲ್ ಡಿಫೆನ್ಸ್ ಕೌನ್ಸಿಲ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕೆಲಸ ಏನು ಅಂದರೆ, ಯಾರು ಅಸಹಾಯಕರು ಇರ್ತಾರೆ, 3 ಲಕ್ಷ ರೂಪಾಯಿಗಿಂತ ಕೆಳಗಡೆ ಇನ್ಕಮ್ ಯಾರು ಇರ್ತಾರೆ, ಅವ್ರನ್ನ ಬಡವರು ಅಂತ ಕನ್ಸಿಡರ್ ಮಾಡ್ತಾರೆ, ಅವರನ್ನು ನಾಲ್ಸಾದವರು ಒಂದು ಸ್ಕೀಮ್ ಮಾಡಿ LADC ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಆ LADC ಸ್ಕೀಮಲ್ಲಿ ಯಾರು ಜೈಲ್ದೊಳಗಿರ್ತಾರೆ, ಆರ್ಥಿಕವಾಗಿ ಹಿಂದುಳಿರ್ತಾರ, ಮತ್ತು ಮಹಿಳೆಯರು ಇರ್ತಾರೆ, ಮತ್ತು ಪರಿಶಿಷ್ಟ ಪಂಗಡವ್ರು ಇರ್ತಾರೆ, ಭೂಕಂಪ ಏನಾಗಿರ್ತದೆ ಅಂತ ಭಾಗದೊಳಗಿರೋರಿಗೆ ಸ್ಪೆಷಲಿ ಕ್ರಿಮಿನಲ್ ಕೇಸಸ್ನ ಉಚಿತವಾಗಿ ನಡೆಸಲಿಕ್ಕೆ ನಮ್ಮನ್ನು 4,000 ಅಪಾಯಿಂಟ್ ಮಾಡ್ಯಾರ ಸರ್. ಸೊ ಅವ್ರ ಆ 4,000 ಗೈಡ್ಲೈನ್ಸ್ ಪ್ರಕಾರ ನಾವು ಅಸಿಸ್ಟೆಂಟ್ ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಅಂತ ಸೆಲೆಕ್ಷನ್ ಆಗಿದ್ದೀವಿ. ನಮ್ಮಲ್ಲಿ ಇನ್ನೂ 5 ಜನ ಅಸಿಸ್ಟೆಂಟ್ ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಇದ್ದಾರೆ, ಚೀಫ್ ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಇದ್ದಾರೆ. ನಾವು ಸ್ಪೆಷಲಿ ಕ್ರಿಮಿನಲ್ ಪ್ರಕರಣಗಳನ್ನ ಉಚಿತವಾಗಿ ನಡೆಸೋದಕ್ಕಂತ ನಾವು ಅಪಾಯಿಂಟ್ ಆಗಿದ್ದೀವಿ. ತಮ್ಮ ವೀಕ್ಷಕರು ಸಹಿತ ಅಂತಹ ಯಾವ್ದಾದ್ರು ಕ್ರಿಮಿನಲ್ ಪ್ರಕರಣಗಳಿದ್ದ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ಅವ್ರಿಗೆ ಉಚಿತವಾಗಿ ಅವ್ರ ಕೇಸ್ಗಳನ್ನ ಡಿಫೆಂಡ್ ಮಾಡ್ತೀವಿ. ಮತ್ತು ಯಾರೇ ಬಂದ್ರು ನಮ್ಮ ಹತ್ರ ಕಾನೂನು ಸಲಹೆ ಅಂತ ಬಂದ್ರೆ ಅವ್ರಿಗೆ ಉಚಿತವಾಗಿ ಕಾನೂನು ಸಲಹೆಯನ್ನು ಕೊಡ್ತೀವಿ. ಅವ್ರು ಶ್ರೀಮಂತರಾಗಿರ್ಬೋದು ಅಥವಾ ಬಡವರಾಗಿರ್ಬೋದು. ಓಕೆ, ಇವತ್ತು ನಾವು ಚರ್ಚೆ ಮಾಡುವಂತ ವಿಷಯ ಮಾನಹಾನಿ ಬಗ್ಗೆ ಅಥವಾ ಮಾನ ನಷ್ಟ. ನೀವು ನೋಡ್ತಾ ಇದ್ರಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದು ಮಾನಹಾನಿ ಅಂದ್ರೇನು ಅಥವಾ ಮಾನ ನಷ್ಟ ಅಂದ್ರೇನು? ಅದೇ ನೀವು ಆ ಡೆಫಿನೇಷನ್ ಹೇಳ್ಬಿಟ್ರಿ, ಮಾನ ನಷ್ಟ ಅಂತ. ಓಕೆ, ಯಾರ ಮಾನವನ್ನ ಉದ್ದೇಶಪೂರ್ವಕವಾಗಿ ಹರಣ ಮಾಡೋದಕ್ಕ ಅಥವಾ ನಷ್ಟ ಮಾಡೋದಕ್ಕ ಯಾರಾದ್ರೂ ಪ್ರಯತ್ನ ಪಟ್ರ ಕ್ರಿಮಿನಲ್ ಕಾನೂನು ಮತ್ತು ಸಿವಿಲ್ ಕಾನೂನು ಎರಡುಗಳಲ್ಲೂ ಸಹಿತ ಈ ಹೊಸ BNS 356 ಅಂಡರ್ ನೀವು ಅವರ ಮೇಲೆ ದಾವೆಯನ್ನು ಹೂಡಬಹುದು. ಅದರಲ್ಲಿ 2 ಟೈಪ್ ಇದಾವು. ಆ 2 ಟೈಪ್ ಯಾವ ಅಂದ್ರೆ, ಒಂದು ನೀವು ಕ್ರಿಮಿನಲ್ ಪ್ರಕರಣಗಳು, ಮತ್ತೊಂದು ಸಿವಿಲ್ ಪ್ರಕರಣಗಳು. ಕ್ರಿಮಿನಲ್ ಯಾವಾಗ ಹಾಕ್ಬೇಕು, ಸಿವಿಲ್ ಯಾವಾಗ ಹಾಕ್ಬೇಕು? ಈಗ ನಾವು ಮಾನಹಾನಿ ಅನ್ನೋ ಪದದ್ದು ಅರ್ಥ ತಿಳ್ಕೋಬೇಕು ಅಥವಾ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟಿಗೆ ನಾವು ಭಾರತೀಯ ಸಂವಿಧಾನದ ಆರ್ಟಿಕಲ್ 19 ಸಬ್ ಕ್ಲಾಸ್ 1A ಅನ್ನ ನೋಡ್ಬೇಕು ಸರ್ ನಾವು. ಅಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1A ದೊಳಗ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಬರ್ತದೆ. ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ನನಗೆ ಮಾತಾಡೋದಕ್ಕೆ ಸ್ವಾತಂತ್ರ್ಯ ಐತಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೇವೆ ನಾವು ಅದನ್ನ. ಆ ನಮಗೇನು ಮೂಲಭೂತ ಹಕ್ಕನ್ನು ಕೊಟ್ಟಾರ ಸಂವಿಧಾನದೊಳಗ, ಆ ಹಕ್ಕಿಗೆ 19 ಸಬ್ ಕ್ಲಾಸ್ 2 ಕೆಳಗ ಇನ್ಸ್ಟ್ರಕ್ಷನ್ ಕೊಟ್ಟಾರ. ನಾವು ಮಾತಾಡಕ್ ನಮಗ ಹಕ್ಕು ಐತಿ, ಅದು ನನ್ನ ಮೂಲಭೂತ ಹಕ್ಕು, ಫ್ರೀಡಮ್ ಆಫ್ ಸ್ಪೀಚ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ಕೊಂಡು ನಾವು ಏನನ್ನೋ ಮಾತಾಡೋ ಹಂಗಿಲ್ಲ. ಅದನ್ನ 19 ಸಬ್ ಕ್ಲಾಸ್ 2 ಹೇಳ್ತದೆ. ಸೊ ನಮಗ್ ಕೊಟ್ಟಂತ ಸ್ವಾತಂತ್ರ್ಯ ಏನೈತಿ ಅದನ್ನ ನಾವು ಮಿಸ್ಯೂಸ್ ಮಾಡ್ಕೊಂಡ್ಲಾರ್ದಂಗ ನಾವು ಮಾತಾಡೋದು ಏನು ಆ ಕಾನ್ಸ್ಟಿಟ್ಯೂಷನ್ ಉದ್ದೇಶ ಐತಿ ಅದ್ರ ಅಂಡರ ಮಾತಾಡಿದ್ರೆ ಅದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗ್ತದೆ. ಅದನ್ನ ಮಿಕ್ಕಿ ನಾವೇನಾದ್ರೂ ಮಾತಾಡಿದ್ರ ಅಥವಾ ಬೇರೆದರ ಮಾನಕ್ಕೆ ನಾವೇನಾದ್ರು ಹಾನಿ ಮಾಡಿದ್ರ ಅವಾಗ ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರ ಮಾನ ನಷ್ಟ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ವ್ಯಕ್ತಿಗೆ ಅಷ್ಟನೋ ಇದು ಅಥವಾ ಬೇರೆ ಬೇರೆ ಹಂತಕ್ಕೂ ಇದು ಮಾನ ನಷ್ಟ ಬರ್ತದೆ? ನಾವು ಅಲ್ಲಿ ಫಸ್ಟಿಗೆ ನಮ್ಮ ಭಾರತೀಯ ಕಲ್ಚರ್ ಹೆಂಗೈತಿ ಅಂತ ಹೇಳಿದ್ರ, ಮರ್ಯಾದೆ ಹೋದ್ರೆ ನಾವು ಜೀವಕ್ಕೆ ಸಮಾನ, ಮಾನ ಮತ್ತು ಮರ್ಯಾದೆ ನಮ್ಮ ಜೀವಕ್ಕೆ ಸಮಾನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ.
ಅಲ್ಲಿ ನಮ್ಗೆ ಆರ್ಟಿಕಲ್ 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಾಗ ಏನ್ ಹೇಳ್ತಾರ ಅಂತ ಹೇಳಿದ್ರೆ ಜೀವಿಸುವ ಹಕ್ಕು ಅಂತಿದೆ. ಓಕೆ. ಅಲ್ಲಿ ಜೀವಿಸುವ ಹಕ್ಕು ಅಂತ ಹೇಳಿದ್ರೆ ಮೊದ್ಲಿಗೆ ನಾವು ಜೀವಂತವಾಗಿರೋದಷ್ಟ ನಮ್ ಜೀವಿಸುವ ಹಕ್ಕನು ಅಂತ ಕನ್ಸಿಡರ್ ಮಾಡ್ಬೇಕು ಅಂತ ಏನೋ ಕನ್ಸಿಡರ್ ಹಕ್ಕು ಅಂತ ಹೊರಟಿತ್ತು. ಬಟ್ ನಾವು ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ನೋಡಿದ್ರೆ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಜಜ್ಮೆಂಟ್ ದೊಳಗ ಮನುಷ್ಯ ಬದುಕೋದು ಅಂತ ಹೇಳಿದ್ರೆ ಅದು ಹೆಂಗೋ ಬದುಕೋದಲ್ಲ, ಪ್ರಾಣಿ ಪಕ್ಷಿಗಳಂತೆ ಬದುಕೋದಲ್ಲ, ಆತ ಘನತೆಯಿಂದ ಬದುಕೋದು ಸಹಿತ ಆತನ ಜೀವಿಸುವ ಹಕ್ಕು ಅಂತ ಹೇಳ್ತಾರೆ. ಅಲ್ಲಿ ಘನತೆ ಮತ್ತು ಗೌರವ ಅನ್ನೋ ಪದ ಏನು ಯೂಸ್ ಮಾಡ್ತಾರ ಅದು ಸಹಿತ ನಮ್ದು ಏನಾಯ್ತು ಮಾನ ಹಾನಿ ಆ ಪ್ರಕರಣಕ್ಕೆ ಸಂಬಂಧಪಡ್ತದೆ. ಆ ಘನತೆ ಮತ್ತು ಗೌರವ ಅನ್ನೋದೇನೈತಲ್ಲ ಅದನ್ನ ರಾಜ್ಯದವ್ರು ಏನಾರು ಕಸ್ಕೊಂಡ್ರ ಅಂದ್ರೆ ಸ್ಟೇಟ್ ಏನಾದ್ರು ಕಸ್ಕೊಂಡ್ರ ಅದನ್ನ ಮೂಲಭೂತ ಹಕ್ಕಿನ ಅಂಡರ್ ನಾವು ಆರ್ಟಿಕಲ್ 32 to 26 ಕೆಳಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಚಾಲೆಂಜ್ ಮಾಡ್ತೀವಿ. ಆದ್ರ ಸಾರ್ವಜನಿಕರು ಏನಾದ್ರು ಅದನ್ನ ಮಾನಹರಣ ಮಾಡಿದ್ರು ಅಂತ ಹೇಳಿದ್ರೆ ಹಂಗ ಅವನ್ ಬದುಕು ಹಕ್ಕು ನಾನು ಘನತೆ ಮತ್ತು ಗೌರವ ಅಂತ ಹೇಳಿದೆ ಅವುಗಳಿಗೆ ಚ್ಯುತಿಯನ್ನುಂಟು ಮಾಡಿದ್ರೆ ನಾವು BNS ಅಂಡರ್ 356 ಅಂಡರ್ ಎರಡು ಟೈಪ್ ಆದಂತ ಅವ್ರ ಮೇಲೆ ಮೊಕದ್ದಮೆ ಹೂಡೋದಕ್ಕೆ ಅವಕಾಶ ಐತೆ ಸರ್. ಈಗ ಕಂಪನೀಸು ಈ ವ್ಯಾಪಾರ ಉತ್ಪನ್ನ ಗುಂಪು ಇವುಗಳಿಗೂ ಕೂಡ ಮಾನಹಾನಿ ಮಾನ ನಷ್ಟ. ಹೌದು. ಅಂದ್ರೆ ನೀವು ಒಂದ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿಗತವಾಗಿ ಒಬ್ಬ ಮಾನವನ್ನ ತೆಗೆಯೋ ಉದ್ದೇಶದ ಇಟ್ಕೊಂಡ್ರೆ ನಾವೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅಲ್ಲಿ ನಾನು ನಿಮಗೆ ಮಾನಹಾನಿ ಅಂದ್ರೆ ಡೆಫಿನೇಷನ್ ಒಳಗ ಬರ್ತದ. ನೀವು ಒಂದ್ ವೇಳೆ ಯಾವ್ದಾದ್ರು ಪ್ರಿಂಟ್ ಮೀಡಿಯಾದ ಮೂಲಕ ಅಥವಾ ಅಂದ್ರೆ ನಿಮ್ಗೆ ಅಲ್ಲಿ ಸ್ಲ್ಯಾಂಡರು ಮತ್ತು ಲಯಬಲ್ಲು ಅಂತ 2 ಕ್ಯಾಟಗರಿ ಬರ್ತಾವು. ಅಲ್ಲಿ ಲಯಬಲ್ ಅಂತ ನೀವು ಬಂದ್ರಿ ಅಂತ ಹೇಳಿದ್ರೆ ಲಿಖಿತವಾಗಿ ಸನ್ನೆಗಳ ಮೂಲಕ ನೀವು ಹಿಂಗ್ ಏನಾದ್ರು ಅವ್ರ ಮಾನಹಾನಿ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರಿಗೂ ಸಹಿತ ಮಾನಹಾನಿ ಮಾಡ್ಯಾರ ಅಂತ ಕನ್ಸಿಡರ್ ಮಾಡ್ತಾರ. ನೀವ್ ಇನ್ನೊಂದು ಹೇಳಿದ್ರಲ್ಲ ಸ್ಲ್ಯಾಂಡರ್ದೊಳಗ ಒಬ್ಬ ವ್ಯಕ್ತಿ ನನ್ನನ್ನು ಬೈತಾನ, ಅದಕ್ಕೇನು ಸಾಕ್ಷ್ಯಗಳಿಲ್ಲ, ನನ್ನ ಬೈದು ನನ್ನ ಮಾನಹಾನಿ ಮಾಡಿದ, ಅದ್ರ ಉದ್ದೇಶ ಏನಾಗಿತ್ತು ನನ್ನ ಮಾನಹಾನಿ ಮಾಡೋದು. ಅವಾಗ ಅದ್ರ ಜೊತೆಗೆ ಅಲ್ಲಿ ಯಾರೋ ನನ್ ಬೈಯಬೇಕಾದ್ರೆ ಸಾಕಷ್ಟು ಜನ ಇರ್ತಾರೆ, ಅವ್ರ ಸಾಕ್ಷ್ಯ ಇರ್ತಾರೆ. ಬಟ್ ಅದೇನು ಪ್ರಿಂಟ್ ಮೀಡಿಯಾದಾಗ ನಿಮ್ಗೆ ಎಲ್ಲೂ ಡಿವೈಸ್ ಸಿಗುದಿಲ್ಲ. ಸೊ ಅವರ ಸಾಕ್ಷ್ಯಗಳಾದಾಗ ಅದನ್ನು ಮಾನಹಾನಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಮಾನ ನಷ್ಟ ಐತಲ್ಲ, ಇದು ಲಿಖಿತ ಅಲಿಖಿತ ಎರಡು ಕನ್ಸಿಡರ್ ಆಗುತ್ತೆ. ಹೌದು, ಎರಡು ಕನ್ಸಿಡರ್. ಹೆಂಗೆ? ಅದೇ ನಾ ಹೇಳಿದ್ನಲ್ಲಿ ಲಿಖಿತ ರೂಪ ಅಥವಾ ನೀವು ಸನ್ನೆ ಮಾಡೋದು ಅಥವಾ ಯಾವ್ದೋ ಒಂದು ಡಿವೈಸ್ ತೊಳಗ ಅದನ್ನ ಸ್ಟೋರ್ ಮಾಡೋದು ಅದೆಲ್ಲಾನು ಕನ್ಸಿಡರ್ ಆಗೋದು ಒಂದ್ ಸೈಡ್. ಆದ್ರೆ ನೀವು ಹೇಳಿದ್ನಲ್ಲ ಈಗ ಬಾಯಿ ಮಾತೆಲ್ಲ ಬೈದ್ರ ಅದಕ್ಕೆ ಸಾಕ್ಷ್ಯ ಇಲ್ಲ, ಅದು ಯಾವ್ದ್ರಲ್ಲೂ ಆಗಲಿ ಪ್ರಿಂಟ್ ಮೀಡಿಯಾದ ಮೂಲಕ ನೀವ್ಯಾರು ಪ್ರಿಂಟ್ ಮಾಡಿದ್ರಿ ಅಂದ್ರ ಇಂಥವ್ರು ಏನೋ ಅಂತೇಳಿ ನೀವು ಬರದ್ರಿ ಅವೆಲ್ಲ ದಾಖಲೆ ಸಿಗ್ತಾವ. ಸನ್ನೆ ಮಾಡ್ದೆ ಹೆಂಗ್ ಹೇಳ್ಬೇಕು? ಅಲ್ಲ, ಹಾವಭಾವ ಮಾಡಿದ ಸನ್ನೆ ಮಾಡಿದ ಅಂತ ಹೇಳಿದ್ರೆ ಅದನ್ನ ನೋಡಿರ್ತಾರಲ್ಲ ಅವ್ರ ಸಾಕ್ಷ್ಯಗಳನ್ನ ಮಾಡಿಸ್ಬೋದು. ನಾವು ಯಾರು ಅದನ್ನ ಕೇಳಿರ್ತಾರ ನೋಡಿರ್ತಾರ ಅವ್ರ ಸಾಕ್ಷ್ಯಗಳನ್ನ ತೆಗೆದುಕೊಂಡು ಅವ್ರ ಮಾನಹಾನಿ ಮಾಡ್ಯಾರ ಅನ್ನೋದನ್ನ ಕನ್ಸಿಡರ್ ಮಾಡ್ಬೋದು ನಾವು. ಈಗ ಇದು ಮಾನಹಾನಿ ಆಯ್ತಪ್ಪ ನಂದು, ನಾನು ಒಂದು ದಾವೆ ಹಾಕ್ಬೇಕು, ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡೋದು, ಏನ್ ಮಾಡ್ಬೇಕು? ಅದೇ ಎರಡು ಟೈಪ್ ನಾನು ನಿಮ್ಗೆ ಹೇಳಿದೆ. ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬಹುದು ನೀವು, ಅಥವಾ ಸಿವಿಲ್ ಪ್ರಕರಣಗಳನ್ನ ದಾಖಲೆ. ಎರಡು ಬಿಟ್ಟು ಏನ್ರದಾವ? ಎರಡು ವಿಧಗಳ ಟೈಪ್ಸ್ ಆಫ್ ಎರಡೇ ಇರೋದು. ಆ ಎರಡರೊಳಗ ನೀವು ಸಿವಿಲ್ ದಾವೆಗಳನ್ನ ನಾವ್ ಯಾವಾಗ ಹೋಗ್ಬೋದು ಮತ್ತು ಕ್ರಿಮಿನಲ್ ದಾವೆಗಳಿಗೆ ನಾವ್ ಯಾವಾಗ ಹೋಗ್ಬೋದು ಅಂತ ನಾ ಬೇಕಾದ್ರೆ ಹೇಳ್ತೀನಿ. ಈಗ ನನ್ನ ಮಾನಹಾನಿ ಆಗ್ಯದ ಅಥವಾ ಒಂದ್ ಯಾವ್ದೋ ಕಂಪ್ನಿಗೆ ಸುನಾಮಿ ಅಂತೀವಿ ನಾವು, ಅದ್ರ ಹೆಸರು ಚೆನ್ನಾಗಿ ಹೆಸರು ಇರ್ತದೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸೋಪ್ ಇರ್ತದೆ, ಒಂದ್ ಬಿಸ್ಕೆಟ್ ಇರ್ತದೆ, ಅದು ಚೆನ್ನಾಗಿ ಟ್ರೆಂಡಿಂಗ್ ದೊಳಗೆ ಇರ್ತದೆ. ನಾವೊಂದ್ ಸ್ಟೇಟ್ಮೆಂಟ್ ಮಾಡ್ತೀನಿ, ಈ ಬಿಸ್ಕೆಟ್ ತಿಂದ್ರೆ ನಿಮ್ಗೆ ಆ ರೋಗ ಬರ್ತದ ಈ ರೋಗ ಬರ್ತದ ಅಂತ ಸ್ಟೇಟ್ಮೆಂಟ್ ಮಾಡ್ತೀನಿ. ಅವಾಗ ಅದು ಲಾಸ್ ಆಗ್ತದ ಕಂಪ್ನಿಗೆ, ಹಂಗ ಸ್ಟೇಟ್ಮೆಂಟ್ ಮಾಡೋದ್ರಿಂದ ನಷ್ಟ ಆಗ್ತದೆ. ಸೊ ಅದನ್ನ ತುಂಬಿಕೊಡ್ರಿ ಅಂತ ನೀವೇನ್ ಮಾಡ್ತೀರಿ, ಸಿವಿಲ್ ದಾವೆಯನ್ನ ಹೂಡ್ಬೋದು ಅವ್ರ ಮೇಲೆ. ಯಾವ್ದೋ ಒಂದು ಕಂಪನಿ ಅಂತ ದಾವೆಗಳನ್ನ ಹೂಡ್ಬೋದು. ಸೆಕ್ಷನ್ ಅಂಡರ್ ಬರುತ್ತೆ ಸಿವಿಲ್ 356 ಒಳಗನ್ನ ನೀವು ಎರಡು ಸಿವಿಲ್ ಮತ್ತು ಕ್ರಿಮಿನಲ್ ಅನ್ನ ಹೂಡ್ಬೋದು. IP ಸೆಕ್ಷನ್ ಅಲ್ಲಿ ನಿಮ್ಗೆ 500 ಮತ್ತು 499 ಒಳಗೆ ಇತ್ತು. ಅದನ್ನ ಈಗ BNS ಚೇಂಜ್ ಮಾಡ್ಯಾರಲ್ಲ, ಈಗ ಚೇಂಜ್ ಆಗೋದಲ್ಲ. ಸೊ ಇಲ್ಲಿ 356 ಒಳಗೆ ಹಾಕ್ಬೋದು. ನೀವು ಸಿವಿಲ್ ದಾವೆಯನ್ನ ಹೂಡಿದ್ರೆ ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಸಿವಿಲ್ ಕೋರ್ಟ್ಗೆ ಹೋಗಿ ನಮಗೆ ಏನ್ ನಷ್ಟ ಆಯ್ತು ಅನ್ನೋದನ್ನ ನೀವು ಸಾಬೀತ್ ಮಾಡ್ಬೇಕು. ನನಗೆ ಎಷ್ಟು ನಷ್ಟ ಆಯ್ತು, ಎಷ್ಟು ಇದು ಆಯ್ತು ಅನ್ನೋದನ್ನ ನೀವು ಸಾಬೀತ್ ಮಾಡ್ಬೇಕು. ಅಂದ್ರೆ ನೀವು ಈಗ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ನಂಗೆ ಮಾನಹಾನಿ ಆಗೈತಿ ಅಂತ ನೀವು ಹೋಗ್ಬಿಟ್ಟಿದ್ದೀರಿ. ಬಟ್ ನಿಮ್ಗೆ 1 ಕೋಟಿ ರೂಪಾಯಿದ ಮಾನಹಾನಿ ಅದು ಹಂಗ ಲಾಸ್ ಏನಾಯ್ತು ಅವ ಹಂಗ ಸ್ಟೇಟ್ಮೆಂಟ್ ಮಾಡಲ್ಲ ಅಂದ್ರೆ ನೀವು ಪ್ರೂವ್ ಮಾಡ್ಬೇಕಲ್ಲಿ. ಅಥವಾ ಈಗ ಅದರಲ್ಲಿ ಇನ್ನೊಂದಿದೆ, ನೀವು ಟ್ರುತ್ ಅನ್ನ ಹೇಳಿದ್ರೆ ಮಾನಹಾನಿ ಆಗುದಿಲ್ಲ ಅಂತೇಳಿ. ಏನು ಸತ್ಯ ಐತಿ, ಸತ್ಯವನ್ನ ಹೇಳೋದ್ರಲಿಂದ ಅದು ಮಾನಹಾನಿ ಅಲ್ಲ ಅಂತ ಇನ್ನೊಂದು ಡೆಫಿನೇಷನ್ ಅದು ಅಪವಾದ ಬರ್ತದೆ. ನೀವೇನಾದ್ರೂ ಈಗ ಒಬ್ರು ಯಾರೋ ಲಂಚ ತಗೊಳ್ಬೇಕಾದ್ರೆ ಸಿಕ್ಕಾಕೊಂಡಿದ್ರು, ಅವ್ರದ್ದು ಕೋರ್ಟ್ದೊಳಗ ಅವ ಲಂಚ ತಗೊಂಡ್ರಂತ ಸಾಬೀತಾತು, ನೀ ಲಂಚ ತಗೊಂಡಿ ಅಂತ ಹೇಳೋದು ಮಾನಹಾನಿ ಆಗುದಿಲ್ಲ. ಅಂದ್ರೆ ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಉದ್ದೇಶ ಪೂರ್ವಕವಾಗಿ ಆತನ ಮಾನಹಾನಿ ಮಾಡುವ
ಕಾರಣಕ್ಕನ ಹಂಗೇನಾದ್ರೂ ಕೃತ್ಯಗಳನ್ನ ಮಾಡಿದ್ರ ಹಿಂಗ ಸ್ಟೇಟ್ಮೆಂಟ್ ಮೊನ್ನೆ ಒಂದು ಮೋದಿ ವರ್ಸಸ್ ರಾಹುಲ್ ಅವ್ರದ್ದು ಸ್ಟೇಟ್ಮೆಂಟ್ ಅದು ಒಂದ್ ನಿಮ್ಗೆ ಅಲ್ಲೇನಾಯ್ತು ಅಂದ್ರೆ ಒಂದು ರಾಹುಲ್ ಗಾಂಧಿ ಅವರು ಒಂದು ರ್ಯಾಲಿ ಬಂದಿದ್ರು. ಅವಾಗ ಅವ್ರೊಂದು ಸ್ಟೇಟ್ಮೆಂಟ್ ಮಾಡಿದ್ರು. ನೀರವ್ ಮೋದಿ, ಲಲಿತ್ ಮೋದಿ ಮತ್ತ ಪ್ರಧಾನಮಂತ್ರಿ ಮೋದಿ ಅವರು ಅಷ್ಟ್ರು ಕಳ್ಳರ ಹೆಸರು ಮೋದಿ ಅಂತನ ಅದಾವು, ಅಡ್ರೆಸ್ ಸರ್ನೆ ಮೋದಿ ಅಂತನ ಅದಾವು ಅಂತ ಹೇಳಿದ್ರು. ಅದ್ರ ಡೆಫಿನೇಷನ್ ಕೇಸ್ ಆಯ್ತು. ಸೊ ಅದು ಏನ್ ಇಂಡಿಕೇಟ್ ಮಾಡಿದ್ರಲ್ಲಿ ಅಂತ ಹೇಳಿದ್ರೆ, ಇವ್ರು ಕಂಪ್ಲೀಟ್ ಆಗಿ ಮೋದಿ ಅನ್ನೋ ಜನಾಂಗ ಮತ್ತು ಅವ್ರೇನು ಅಡ್ರೆಸ್ ಇದ್ದವ್ರು ಅದಾರ ಅವರಿಗೆ ನೀವು ಅವಮಾನ ಮಾಡಿರಿ, ಅವ್ರದ್ದು ಮಾನ ನಷ್ಟ ಮಾಡಿರಿ ಅನ್ನೋದು ಅದು ಮಾನ ನಷ್ಟ ಆಯ್ತು. ನಿಮ್ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈ ಕೇಜ್ರಿವಾಲ್ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ನಿತಿನ್ ಗಡ್ಕರಿ ಅವರು ಭ್ರಷ್ಟಾಚಾರದ ಲಿಸ್ಟ್ ಐತಿ, ಆ ಭ್ರಷ್ಟಾಚಾರದ ಪಟ್ಟಿ ಒಳಗ ನಿತಿನ್ ಗಡ್ಕರಿ ಇರೋದ್ರು ಅಂತ ಹೇಳಿದ್ರು. ಅದನ್ನ ಅವರು ನಿತಿನ್ ಗಡ್ಕರಿ ಅವರು ಚಾಲೆಂಜ್ ಮಾಡಿದ್ರು, ಮಾನಹಾನಿ ಪ್ರಕರಣ ದಾಖಲು ಮಾಡಿದ್ರು. ಅವಾಗ ಕೇಜ್ರಿವಾಲ್ ಅವರು ಬಂದು ಆ ಮಾನಹಾನಿ ಮಾಡುವಂತ ಏನು ಸ್ಟೇಟ್ಮೆಂಟ್ ಇತ್ತಲ್ಲ, ಕೋರ್ಟ್ನೊಳಗೆ ಬಂದು ನಾ ಅದನ್ನ ವಾಪಸ್ ತಕ್ಕೋತೀನಿ ಮತ್ತ ನಿತಿನ್ ಗಡ್ಕರಿ ಅವರು ಸಾರಿ ಕೇಳ್ತೀನಿ ಅಂತ ಹೇಳಿದ್ರು. ಹಂಗ ಡೆಫಮೇಷನ್ ಅನ್ನೋದು ಏನು ಇನ್ಕ್ಲೂಡ್ ಆಗ್ತದ ಅದನ್ನ ನೀವು ಈಗ ಕೆಲವರು ವಾದ ಮಾಡ್ತಾರೆ, ಇವಂಗ ಮಾನ ಹಾನಿ ಆಗ್ತದ್ರು, ಎಷ್ಟಿತ್ತು ಇವಂಗ, ಯಾರು ಕೊಟ್ರಿ ಇವಂಗ, ಎಲ್ಲಿತ್ತು, ಹೆಂಗ್ ಹೋತು, ಎಷ್ಟು ಹೋತು ಅಂದ್ರ ಅದು ಸ್ಟೇಟಸ್, ಆ ವ್ಯಕ್ತಿಯ ಸ್ಟೇಟಸ್ ಏನೈತಿ, ಆತ ಯಾವ ಇದ್ರೊಳಗ ಬದುಕ್ತಿದಾನ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಒಬ್ಬ ವ್ಯಕ್ತಿಯ ಮಾನ ಹಾನಿ ಮಾಡೋ ಉದ್ದೇಶ ಅದ್ರಾಗ ವೆರಿ ಇಂಪಾರ್ಟೆಂಟ್ ಶೋ ಆಗ್ತದೆ. ಉದ್ದೇಶ ಇರ್ಲಾರ್ದ ನೀವೇನಾದ್ರೂ ಮಾಡಿದ್ರೆ ಅದು ಮಾನಹಾನಿ ಅಂತ ಕನ್ಸಿಡರ್ ಆಗೋದಿಲ್ಲ. ಆಮೇಲೆ ಅದನ್ನ ನೀವು ಮಾನಹಾನಿ ಮಾಡೋದನ್ನ ಫಾರ್ ಎಕ್ಸಾಂಪಲ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಂತ ಹೇಳ್ತಾರೆ. ಅದ್ರಾಗ ನೀವು ಒಂದು ಪ್ರಿಂಟ್ ಮೀಡಿಯಾದೊಳಗೆ ಏನೋ ಒಂದು ಬರ್ದ್ ಇಟ್ಕೊಂಡ್ರಿ, ಯಾರ್ದೋ ಬಗ್ಗೆ ಒಂದೇನೋ ಅವಹೇಳನಕಾರಿಯಾಗಿ ಬರ್ದ್ರಿ, ನಿಮ್ ಹತ್ರ ಇಟ್ಕೊಂಡ್ರಿ, ಅದು ಮಾನಹಾನಿ ಆಗೋದಿಲ್ಲ. ಅವಾಗ ಅದನ್ನ ನೀವು ಪಬ್ಲಿಷ್ ಮಾಡಿದ್ರಿ ಅಥವಾ ಯಾವ್ದೋ ಒಂದು ಗೋಡೆ ಹೋಗಿ ಅಂಟಿಸಿದ್ರಿ ಅಥವಾ ಯಾರಿಗೋ ಕರಪತ್ರ ಮಾಡಿ ಹಂಚಿದ್ರಿ, ಅವಾಗ ಮಾನಹಾನಿ ಆಯ್ತು. ಅಂದ್ರ ಆ ಮಾನ ನಷ್ಟ ಆಗೋದನ್ನ ನೀವ ಒಬ್ರ ಮಾಡಿ ಏನೋ ಬರೆದು ಒಬ್ರ ಹತ್ರ ಇಟ್ಕೊಂಡ್ರೆ ಅದು ಮಾನಹಾನಿ ಅಂತ ಕನ್ಸಿಡರ್ ಆಗೋದು. ಈ ಕೆಲವರು ಅಪಪ್ರಚಾರ ಮಾಡ್ತಾರೆ, ಅದು ಕೂಡ ಮಾನಹಾನಿ. ಹೌದು, ಮಾನಹಾನಿ ಆಗ್ತದ. ಅಪಪ್ರಚಾರ ಅನ್ನೋದನ್ನ ನೀವು ಅದೇ ಅಪಪ್ರಚಾರ ಅನ್ನೋದು ಯಾವ ರೀತಿ ಆಂಗಲ್ದೊಳಗೆ ಅವ್ರು ಮಾಡ್ಯಾರ ಅನ್ನೋದು ಇಂಪಾರ್ಟೆಂಟ್ ಆಗ್ತದ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದ್ಯೋಗದೊಳಗೆ ಒಬ್ರು ಹೇಳ್ತಾರ, ಈ ಇಡೀ ಸಿಸ್ಟಮ್ದೊಳಗಿರೋ ಎಲ್ಲಾ ರಾಜಕಾರಣಿಗಳು ಭ್ರಷ್ಟರು ಅಂತೇಳಿ. ಎಲ್ಲಾ ರಾಜಕಾರಣಿಗಳು ಭ್ರಷ್ಟರು ಅನ್ನೋದನ್ನ ಯಾರೋ ಒಬ್ಬ ರಾಜಕಾರಣಿ ಬಂದ್ ನಾನ್ ಭ್ರಷ್ಟ ಅಂತ ಹೇಳ್ಯಾನ ಅಂತ ನೀವು ಮಾನಹಾನಿ ಒಳಗೆ ತರ್ಲಿಕ್ಕೆ ಆಗೋದು. ಅಲ್ಲಿ ನೀವು ಉದ್ವೇಗದೊಳಗ ಅಥವಾ ಅಲ್ಲೇನೋ ಒಂದು ಇದ್ರಲಿಂದ ಹೇಳಿ ನಾವು ಉದ್ವೇಗದಾಗ ಹೇಳಿರಿ ಅಂತಾರೆ. ಅಲ್ಲ, ನೀವ್ ಹೇಳೋದು ಸಿಸ್ಟಮ್ ವಿರುದ್ಧ ಹೇಳಕ್ ಹೋಗಿರ್ತೀರಿ ಅವಾಗ. ಸೊ ಅದನ್ನ ನೀವು ಮಾನಹಾನಿ ಅಂತ ಸ್ಪೆಸಿಫಿಕ್ ಆಗಿ ನೀವು ಹೇಳ್ಬೇಕು, ಅಥವಾ ಸ್ಪೆಸಿಫಿಕ್ ಆದ ಗುಂಪಿಗೆ ಹೇಳ್ಬೇಕು. ನೀವು ಇಷ್ಟು ಮಂದಿ ರಾಜಕಾರಣಿಗಳದಾರಲ್ಲ, ಅವ್ರ ಹೆಸರನ್ನು ತಗೊಂಡ್ 10 ಮಂದಿ ರಾಜಕಾರಣಿಗಳದಾರಲ್ಲ, ಇವ್ರು ಭ್ರಷ್ಟರು ಅಂತ ಹೇಳ್ಬೇಕು. ಅವಾಗ ನೀವು ಅದನ್ನ ಮಾನಹಾನಿ ಹಾಕಿದಾಗೂ ಸಹಿತ ಅವ್ರು ಭ್ರಷ್ಟರು ಅನ್ನೋದನ್ನ ಪ್ರೂವ್ ಮಾಡಿದ್ರ ಮಾನಹಾನಿ ಅಲ್ಲ. ಬಟ್ ನೀವು ಅದು ಭ್ರಷ್ಟರು ಅಲ್ಲದವರಿಗೆ ನೀವು ಅದನ್ನ ಏನಾದ್ರು ಹೇಳಿದ್ರ ಅದು ಮಾನಹಾನಿ ಅಂತ ಕನ್ಸಿಡರ್. ಈಗ ಕೋರ್ಟಿಗೆ ಬಂದ್ ಏನು ನೆಕ್ಸ್ಟ್ ಏನ್ ಮಾಡ್ಬೇಕು? ಅದೇ ನೀವು ಕೋರ್ಟಿಗೆ ಬಂದ್ಮೇಲೆ PCR ಮಾಡ್ಬೇಕು. ಅದನ್ನ PCR ಮಾಡಿದ್ರೆ ಪ್ರೈವೇಟ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ಬೇಕು ನೀವು ಕೋರ್ಟ್ದೊಳಗೆ ಬಂದು. ಅದಕ್ಕೆ ಖಾಸಗಿ ಫಿರ್ಯಾದಿ ಅಂತ ನಾವ್ ಅಂತೀವಿ. ಅದನ್ನ ನೀವು ರಿಜಿಸ್ಟರ್ ಮಾಡಿದ್ಮೇಲೆ ಕೋರ್ಟ್ದವ್ರಿಗೆ ಅನ್ಸಿದ್ರೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಏನಾದ್ರು ಮಾಡ್ಬೇಕು, ಎನ್ಕ್ವೈರಿ ಮಾಡ್ಬೇಕು ಅಂತ ಅನ್ಸಿದ್ರೆ ಅವಾಗ ಪೊಲೀಸರಿಗೆ ಹೇಳ್ತಾರ ಅವರು, ಈ ಸಂಬಂಧಪಟ್ಟ ವಿಷಯದ ಬಗ್ಗೆ ನೀವು ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ ರಿಪೋರ್ಟ್ ತಗೊಂಡ್ ಹಾಕ್ರಿ ಅಂತೇಳಿ. ಇಲ್ಲ ಅನಿಸ್ಲಿಲ್ಲ ಅಂದ್ರೆ ಡಾಕ್ಯುಮೆಂಟ್ ಮೇಲೆ ಯಾವ್ದು ಹೇಳಿದ್ನಲ್ಲ, ಯಾವ್ದಾದ್ರು ಪ್ರಿಂಟ್ ಮೀಡಿಯಾದಾಗ ಆಗಿತ್ತು ಅಂತ ಹೇಳಿದ್ರೆ, ಯಾವ್ದಾದ್ರು ನೀವು ಮೊಬೈಲ್ದೊಳಗೆ ರೆಕಾರ್ಡ್ ಆಗಿತ್ತು ಅಂತ ಹೇಳಿದ್ರೆ ಅವುಗಳನ್ನ ತೊಗೊಂಬಂದ್ ಹಾಕಿದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರ. ಅವಾಗ ನಿಮ್ಗ ಬರ್ಡನ್ ಆಫ್ ಪ್ರೂಫ್ ನಿಮ್ದೇನು ಅಂತ ಎಲ್ಲಿ ಶಿಫ್ಟ್ ಆಗತ್ತಂದ್ರ ಯಾರ ಅಕ್ಯೂಸ್ಡ್ ಇರ್ತಾರ ಅವ್ರ ಮೇಲೆ ಶಿಫ್ಟ್ ಆಗ್ತದ. ಅಂದ್ರ ಯಾರಿಗೆ ನೀವು ಯಾರ ವಿರುದ್ಧ ನೀವು ಸ್ಟೇಟ್ಮೆಂಟ್ ಮಾಡಿರ್ತೀರಿ, ಅದ್ರಾಗ ಯಾರ ಫಿರ್ಯಾದಿದಾರರು ಬಂದು ಇಲ್ಲ ಇಂಥವ್ರು ನನ್ನ ವಿರುದ್ಧ ಮಾಡ್ಯಾರ ಅಂತ ಹೇಳ್ತಾರ, ಅವ್ರಿಗೆ ಬರ್ಡನ್ ಶಿಫ್ಟ್ ಆಗ್ತದ. ನೀವು ಅದನ್ನ ಸಾಬೀತ್ ಮಾಡ್ಬೇಕು. ಇಲ್ಲ ನಾನು ಹಂಗ ಹೇಳಿಲ್ಲ, ಅಥವಾ ಹಂಗ ಹೇಳಿದ್ರು ಅದು ಸರಿ ಐತಿ, ಅಥವಾ ನಾವ್ ಹಂಗ ಹೇಳಿದ ಸ್ಟೇಟ್ಮೆಂಟ್ ಅವ್ರ ಮಾನಹಾನಿ ಮಾಡಿಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡ್ಬೇಕಾಗ್ತದ. ಯಾರ ವಿರುದ್ಧ ನಾವ್ ಮಾಡಿರ್ತೀವಿ ಅವ್ರು ಮಾಡ್ಬೇಕು. ಈ ಕೆಲವರು FIR ಮಾಡಕ್ ಹೋಗ್ತಾರೆ, ಏನದು FIR ಮಾಡಕ್ ಬರಲ್ಲ. FIR ಮಾಡೋದಕ್ಕೆ ಡೈರೆಕ್ಟ್ ನೀವು ಮಾನಹಾನಿ ಒಳಗೆ FIR ಮಾಡ್ಲಿಕ್ಕೆ ಬರುದಿಲ್ಲ. ಬೇರೆ ಬೇರೆ ಸೆಕ್ಷನ್ ಇನ್ಕ್ಲೂಡ್ ಆಗಿದ್ರೆ ನೀವು ಅದು ಫಾರ್ ಎಕ್ಸಾಂಪಲ್ ಬೇರೆ ನೀವು ಆತನನ್ನ ಸಾರ್ವಜನಿಕವಾಗಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರೆ, ಹಂಗೆಲ್ಲ ನೀವು ಸ್ಟೇಟ್ಮೆಂಟ್ ಮಾಡಿದ್ರೆ ಅವಾಗ ಅದನ್ನ ಜೊತೆಗೆ ನೀವು ಏನು ಸ್ಟೇಟ್ಮೆಂಟ್ ಮಾಡಿರ್ತಾನಲ್ಲ ಅದ್ರ ಮೇಲೆ FIR ಮಾಡ್ತೀವಿ. ಈಗ ಈ ಶಬ್ದಗಳ ಪ್ರಯೋಗ ಹೆಂಗೆ ಬಂದಾಗ ಮಾನಹಾನಿ ಆಗುತ್ತದೆ? ಅದೇ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಗೌರವವನ್ನು ಕುಗ್ಗಿಸುವಂತ ಯಾವ್ದೇ ಸ್ಟೇಟ್ಮೆಂಟ್ ಮಾಡ್ಲಿ, ಆತನ ವ್ಯಕ್ತಿ ಅಂದ್ರೆ ಆತ ಏನ್ ಅಲ್ಲ. ಈಗ ಕಾಮನ್ ಆಗಿ ಒಂದಿಷ್ಟು ಮಾತಾಡ್ತಾರೆ, ಅವ ಕುರುಡ ಇದ್ದ ಅಂದ್ರೆ ಕುಂಟ ಅಂತಾರೆ, ಮೂಕ ಅಂತಾರೆ.
ಅಲ್ಲ, ಅದನ್ನ ನೀವು ಇಂಟೆನ್ಷನ್ ನಾ ಹೇಳಿದ್ನಲ್ಲ, ಉದ್ದೇಶ ನಿಮ್ದು ಆತನ ಮಾನಹಾನಿ ಮಾಡೋದಾಗಿದ್ರ 100% ಅದನ್ನ ನೀವು ಮಾನಹಾನಿ ಕೇಸನ್ನು ಹಾಕ್ಲಿಕ್ಕೆ ಬರ್ತದ. ನಿಮ್ದು ಇಂಟೆನ್ಷನ್ ಹೇಳ್ತದ. ಆಮೇಲೆ ಯಾರ ಮಾನಹಾನಿ ಆಗಿರ್ತದ ಅವ್ರು ಬಂದು ಕೋರ್ಟಿಗೆ ಅಪ್ರೋಚ್ ಮಾಡ್ಬೇಕು. ನನ್ನ ಮಾನಹಾನಿ ಆಗ್ಯದ, ಇಂತಹ ಉದ್ದೇಶ ಪೂರ್ವಕವಾಗಿ ಈತನ ಹೇಳಿಕೆಯನ್ನ ಮಾನಹಾನಿ ಆಗ್ಯದ ಅನ್ನೋದನ್ನ ಅವ್ರು ಪ್ರೂವ್ ಮಾಡ್ಬೇಕು. ಎಲ್ಲಿ ಬರ್ಬೇಕು ಅವ್ರ ಜೋಡಿ ಸೆಕ್ಷನ್ ಎಲ್ಲಿ ಅಲ್ಲ, ಕೋರ್ಟಿಗೆ ಬಂದು ನೀವು ಡೈರೆಕ್ಟ್ ಆಗಿ PCR ಹೇಳಿದ್ನಲ್ಲ. ಈಗ ನನಗ್ ಗದಿನ್ಯಾಗ ಈಗ ಆಗೈತೆ ಅಂತ ತಿಳ್ಕೊಂಡು ಎಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಾಗ ಹೋಗಿರ್ತೈತಿ, ಎಲ್ಲಿ ಯಾವ ಕೋರ್ಟ್ಗೆ ಹೋಗ್ಬೇಕು? ಅದೇ 3 ನೀವು ಫಸ್ಟ್ JMFC ಕೋರ್ಟಿಗೆ ನೀವು ಅಪ್ರೋಚ್ ಆಗ್ಬೇಕು, ಒಂದೇದು. ಎರಡನೇದು, ಯಾರು ಎಲ್ಲಿ ಮಾಡಿರ್ತಾರ, ಕಾಸ್ ಆಫ್ ಆಕ್ಷನ್ ಎಲ್ಲಿ ಉಂಟಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಗದಗ ಸ್ಟೇಟ್ಮೆಂಟ್ ಮಾಡಿರ್ತಾರ, ದೆಹಲಿ ಒಳಗೆ ಕುಂತ ಸ್ಟೇಟ್ಮೆಂಟ್ ಮಾಡಿರ್ತಾರ, ಅಂತ ಜುರಿಸ್ಡಿಕ್ಷನ್ಗೆ ಹೋಗ್ಬೋದು. ಅಥವಾ ಯಾರಂತ ಸ್ಟೇಟ್ಮೆಂಟ್ ಮಾಡಿರ್ತಾರಲ್ಲ ಆ ಜುರಿಸ್ಡಿಕ್ಷನ್ಗೆ ಹೋಗಿ ಸಹಿತ ನೀವು ಅದನ್ನ ಫೈಲ್ ಮಾಡ್ಬೋದು. ಓಕೆ, ಕೊನೆಯದಾಗಿ ಮಾನಹಾನಿ ಬಗ್ಗೆ ಏನ್ ಹೇಳ್ತೀರಿ? ಏನು ಪರಿಹಾರ, ನಷ್ಟ, ಅಥವಾ ಇದು ಮಾಡ್ಬೇಕು, ಹೆಂಗ್ ಅಪ್ರೋಚ್ ಆಗ್ಬೇಕು, ಯಾರ ಹತ್ರ ಭೇಟಿ ಆಗ್ಬೇಕು? ಕೊನೆಯದಾಗಿ ನಿಮ್ದೇ ಒಂದು ಅಲ್ಲ, ನೀವು ಯಾವುದೇ ವಕೀಲರನ್ನ ಅಥವಾ ಇನ್ ಪರ್ಸನ್ ನೀವಾಗ್ಲಿ ಬಂದು ಸಹಿತ ಖಾಸಗಿ ಫಿರ್ಯಾದಿ ಅಂತ ದಾಖಲೆ ಮಾಡ್ಲಿಕ್ಕೆ ಅವಕಾಶ ಐತಿ. ಕಾನೂನಿನೊಳಗ ತಾವು ಬರ್ಬೋದು, ಬಂದ್ ಫೈಲ್ ಮಾಡ್ಬೋದು. ಅಥವಾ ಒಂದು ವೇಳೆ ನಿಮಗ ನಾವು ಕೆಪೇಬಲ್ ಇಲ್ಲ ಅಂದ್ರ, ನಮಗ ಅಂತಹ ಆರ್ಥಿಕವಾಗಿ ಸೋಷಿಯಲ್ ಮೀಡಿಯಾದಾಗ ಬರ್ತಾವಲ್ಲ, ಏನ್ ಮಾಡ್ಬೇಕ? ಅಲ್ಲಿ ನಿಮ್ಗೆ 66A ಸೋಷಿಯಲ್ ಮೀಡಿಯಾದೊಳಗ ನಮ್ಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ದೊಳಗ, IT ಆಕ್ಟ್ ದೊಳಗ 66A ಸ್ಪೆಸಿಫಿಕ್ ಆಗಿ ಹೇಳ್ಯಾರ. ಏನಂತೇಳಿ, ಯಾರದ್ದೇ ವಿರುದ್ಧ ಏನಾದ್ರೂ ನೀವು ಸ್ಟೇಟ್ಮೆಂಟ್ಗಳನ್ನ ಮಾಡಿ, ಪ್ರಿಂಟ್ಗಳನ್ನ ಮಾಡಿ, ಅಥವಾ ಏನನ್ನಾದ್ರೂ ಅಪ್ರೋಚ್ ಮಾಡಿ, ನೀವು ಯಾರದೇ ವಿರುದ್ಧ ಒಂದೇನಾದ್ರೂ ಹರಿಬಿಟ್ರ, ಸೋಷಿಯಲ್ ಮೀಡಿಯಾದಾಗ ಹರಿಬಿಟ್ರ, ಅದು ಸಹಿತ ಅಪರಾಧ ಅಂತ ಹೇಳ್ಯಾರ. ಅದನ್ನು ಸಹಿತ ಮಾನಹಾನಿ ಒಳಗೆ ಕನ್ಸಿಡರ್ ಮಾಡ್ಬೋದು. ಸೈಬರ್ ಕ್ರೈಮ್ ಒಳಗೂ ಬರ್ತದ. ಅದು ಸ್ಪೆಸಿಫಿಕ್ ಆಗಿ ನಿಮಗ ಸೈಬರ್ ಕ್ರೈಮ್ ಡೆಫಿನೇಷನ್ ಅಂತ ಎಲ್ಲೂ ಇಲ್ಲ. ಬಟ್ ನೀವು ಅದನ್ನ 66A ಮಿಸ್ಯೂಸ್ ಮಾಡ್ಕೊಂಡು, ಅಂದ್ರ ಅಲ್ಲಿ ನಿಮಗ ಒಂದು ಎಕ್ಸಾಂಪಲ್ ಅಂದ್ರೆ ರಮ್ಯಾ ಅವ್ರ ವಿರುದ್ಧ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಹಾಕಿದ್ರು. ದರ್ಶನ್ ಇದು ಅವಾಗ 12 ಜನ ಅವ್ರು FIR ಮಾಡಿದ್ರು, ಕೋರ್ಟ್ ಹೋಗ್ಲಿಲ್ಲ. ಆ ಪ್ರಕರಣದೊಳಗ ಬೇರೆ ಬೇರೆ ಕಾನೂನಿನ ಕೆಳಗ, ಬೇರೆ ಬೇರೆ ಸೆಕ್ಷನ್ ಕೆಳಗ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಬರೀ ಡೆಫಿನೇಷನ್ ಅಲ್ಲ, ಅಲ್ಲಿ ಡೆಫಿನೇಷನ್ ಬೇರೆ ಆಗ್ತದ, FIR ಆಗೋ ಪ್ರೊಸೀಡಿಂಗ್ಸ್ ಬೇರೆ ಆಗ್ತದ. ನೀವು ಡೆಫಿನೇಷನ್ ಒಂದೇ ಸೆಕ್ಷನ್ ಇಟ್ಕೊಂಡ್ರ ನೀವು ಖಾಸಗಿ ಫಿರ್ಯಾದಿ ಮಾಡ್ಬೇಕಾಗ್ತದ. FIR ಮಾಡಿದ್ರು ಅಂತಂದ್ರೆ ಬೇರೆ ಬೇರೆ ಸೆಕ್ಷನ್ ಇನ್ಕ್ಲೂಡ್ ಆಗಿರ್ತಾವ. ಅದ್ರಾಗ ಅವ್ರಿಗೆ ಬೆದರಿಕೆ ಹಾಕಿದ್ರು, ಅಥವಾ ಅವ್ರದ್ದು ಬೇರೆ ಬೇರೆ ಆಂಗಲ್ ದೊಳಗ ಅವ್ರದ್ದು ಇದನ್ನ ಮಾಡಿದ್ರು, ಅಥವಾ ವುಮೆನ್ ಮೊಡೆಸ್ಟಿ ಆಫ್ ವುಮೆನ್ ಅಂತ ಬರ್ತದ 353 ಒಳಗ, ಅವು ಎಲ್ಲ ಬರ್ತಾವ. ಇಮಿಡಿಯೇಟ್ ಏನಾದ್ರು ಮಾನಹಾನಿ ಒಳಗೆ ಬರ್ತದೆ ಸರ್? ಈಗ ನಿಮ್ಮ ಧ್ವನಿ ನಾನು ಅಲ್ಲ, ಇಮಿಟೇಟ್ ಮಾಡೋದೆಲ್ಲ ಮಾನಹಾನಿ ಬರುದಿಲ್ಲ. ಅದು ಬೇರೆ ಕಲೆ ಅಂತ, ಆರ್ಟ್ ಅಂತ ಆಗ್ತದ. ಅದನ್ನ ನೀವು ಇಮಿಟೇಟ್ ಮಾಡೋದನ್ನ ನೀವು ಮಾನಹಾನಿ ಅಂತ ಮಾಡಿದ್ದಂದ್ರೆ, ಉದ್ದೇಶ ಪೂರ್ವಕವಾಗಿ ಆತನಿಗೆ ಏನಾದ್ರು ಹಾನಿ ಮಾಡೋದಕ್ಕೆ ನೀವೇನು ಇಮಿಟೇಟ್ ಮಾಡಿದ್ರೆ ಅದು ಮಾನಹಾನಿ ಅಂತ ಕನ್ಸಿಡರ್ ಮಾಡ್ಬೋದು. ನೀವು ಯಾರ್ದೋ ಒಬ್ಬ ಧ್ವನಿಯನ್ನ ಅವ್ರಿಗೆ ಅನುಕರಣೆ ಮಾಡೋದ್ರಲಿಂದ ಮಾನಹಾನಿ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ರಾಜಕಾರಣಿಗಳು, ಬೇರೆ ಬೇರೆ ಫಿಲ್ಮ್ ಆಕ್ಟರ್ದು, ಬೇರೆ ಬೇರೆ ಜೂನಿಯರ್ಸ್ ಅಂತೇಳಿ ಅವ್ರದ್ದು ಇಮಿಟೇಟ್ ಮಾಡಿರ್ತಾರೆ. ಅದು ಉದ್ದೇಶ ಚಲೋ ಇರ್ತದೆ ಅವ್ರದ್ದು, ಆದ್ರೆ ಅವ್ರ ಉದ್ದೇಶ ತಪ್ಪಿತ್ತು ಅಂತ ಹೇಳಿದ್ರೆ ಅವಾಗ ನೀವು ಮಾನಹಾನಿ ಅಂತ ಮಾಡ್ಬೋದು. ಓಕೆ, ಹೇಳಿ ಕೊನೆಯದಾಗಿ. ಅದೇ ಮಾನಹಾನಿ ಅನ್ನೋ ಆ ಮಾನಹಾನಿ ಪ್ರಕರಣದೊಳಗ ತಾವು ಸಾಕಷ್ಟು ತಮ್ಮ ವಿರುದ್ಧ ಏನಾದ್ರು ಸ್ಟೇಟ್ಮೆಂಟ್ಗಳಾಗಿತ್ತು ಅಂತ ಹೇಳಿದ್ರೆ ಕಾನೂನಿನೊಳಗೆ ಅವಕಾಶ ಐತಿ, ಬಂದು ನೀವು ಮಾನಹಾನಿ ಕೇಸ್ಗಳನ್ನ ಫೈಲ್ ಮಾಡ್ಬೋದು. ಆದ್ರ ನಿಮ್ದು ಉದ್ದೇಶ, ಯಾರು ಮಾನಹಾನಿಯನ್ನು ಮಾಡಿರ್ತಾರ ಒಂದ್ ಸ್ವಲ್ಪ ಬಿವೇರ್ ಆಗಿ ತಾವು ತಮ್ಮ ಸ್ಟೇಟ್ಮೆಂಟ್ಗಳನ್ನ ಮಾಡ್ಬೇಕು. ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಐತಿ ಅನ್ನೋ ಕಾರಣಕ್ಕ ನಾವ್ ಏನ್ ಬೇಕು ಅದನ್ನ ಮಾತಾಡಿದ್ರೆ ಕಾನೂನಿನೊಳಗ ತಪ್ಪಾಗ್ತದ. ಅಂತಹ ಯಾವ್ದಾದ್ರು ವ್ಯಕ್ತಿ ಬಂದು ಕೋರ್ಟ್ನೊಳಗೆ ಅಪ್ರೋಚ್ ಮಾಡಿದ್ರೆ ತಮಗೆ 2 ವರ್ಷದವರೆಗೂ ಜೈಲು ಶಿಕ್ಷೆ ಅದು ಸಾಬೀತಾದ್ರೆ ಮತ್ತು ದಂಡವನ್ನು ಹಾಕೋದಕ್ಕೆ ಅವಕಾಶ ಐತಿ. ಅದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರ ಅಂತ ತಾವು ಉಪಯೋಗ ಮಾಡ್ಕೋಬಾರ್ದು. ಬದಲಾಗಿ ತಮ್ಮದು ಏನು ಐಡಿಯಾಸ್ ಅದಾವು ಅವುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ 19(1) ಸಬ್ ಕ್ಲಾಸಿಯನ್ನ ತಾವು ಉಪಯೋಗ ಮಾಡ್ಕೋಬೇಕು. ಅದನ್ನ ಬಿಟ್ಟು ಬೇರೆದವ್ರಿಗೆ ಹಾನಿ ಮಾಡೋದಕ್ಕೆ ತಾವೇನಾದ್ರು ಉಪಯೋಗ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಏನ್ ನಿಮ್ ಕಾನ್ಸ್ಟಿಟ್ಯೂಷನ್ ಆಗಿ ನೀವು ಮೂಲಭೂತ ಫಂಡಮೆಂಟಲ್ ರೈಟ್ ಅಂತ ಕೊಟ್ಟಾರ, ಆ ರೈಟ್ ಅನ್ನ ನೀವು ಮಿಸ್ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ತಮ್ಮ ಮೇಲೆ ಸಾಕಷ್ಟು ಪ್ರಕರಣ ಆಗಿ ಅವುಗಳಿಗೆ ನೀವು ಶಿಕ್ಷೆಯನ್ನು ಸಹಿತ ತಗೊಳ್ಳುವಂತ ಅವಕಾಶ ಇರ್ತಾವು. ಅದಕ್ಕೆ ತಾವೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾದ್ರೆ ಅಥವಾ ಎಲ್ಲಾ ಜಾಗರೂಕತೆಯಿಂದ ತಾವು ಮಾತಾಡಿದ್ರೆ ಚಲೋ ಅಂತ ನಾ ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ, ಗೌರಿ ಸರ್ ಮಾತುಗಳನ್ನು ಕೇಳಿದ್ರಿ, ಬಹಳ ಅದ್ಭುತವಾದಂತ ವಿಚಾರಗಳನ್ನ. ಇದ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ಬೋದು, ಬಟ್ ನಮ್ಗಿರೋ 20 ನಿಮಿಷ ಅದರಲ್ಲಿ ಎಲ್ಲ ಹೇಳಿದ್ದಾರೆ. ವ್ಯಕ್ತಿತ್ವ ಹರಣ, ನಿಂದನೆ, ಅಪಪ್ರಚಾರ, ದೋಷಾರೋಪಣೆ, ಆಮೇಲೆ ಮಿಥ್ಯಾಪವಾದ, ತೇಜೋವಧೆ, ಇವೆಲ್ಲ ವರ್ಡ್ಗಳು ಮಾನ ನಷ್ಟಕ್ಕೆ ಸಮ. ಸೊ ಮಾತಾಡ್ಬೇಕು, ಅದಕ್ಕೆ ಮೊದಲು ಹೇಳ್ತಿದ್ರು ನಾಲಿಗೆ ಹಿಡ್ತಾ ಇರಲಿ ಅಂತ, ಆಡು ಭಾಷೆದಾಗ ಹೇಳ್ತಾರೆ, ಹಿಡ್ತಾ ಇರ್ಬೇಕು ನಾಲಿಗೆಗೆ ಅಂತ. ಇದು ದೊಡ್ಡ ವ್ಯಾಪಾರ ಇದೆ ನಾಲಿಗೆ. ನೀವು ಗಳಿಸ್ಬೋದು, ಇಲ್ಲ ಕಳ್ಕೊಳ್ಬಹುದು.
ಸೊ ಸೋಷಿಯಲ್ ಮೀಡಿಯಾದಾಗ ನೀವು ಸಾಕಷ್ಟು ಏನ್ ಮಾಡ್ತೀರಿ, ಸಿಕ್ಕಾಪಟ್ಟಿ ಏನೇನೋ ಬರೀತೀರಿ ಹುಚ್ಚರಂಗ, ಉದ್ವೇಗಕ್ಕೊಳಗಾಗೋ, ಇನ್ನೂ ಹಿಂದೆ ಆಗೋ, ಮತ್ತೆ ಏನೋ ಆಗೋ, ಅಥವಾ ನಿಮ್ಮ ಶಾಣೆತನ ತೋರ್ಸಕ್ ಹೋಗೋ, ಅಥವಾ ನಿಮ್ಮ ಏನೇನೋ ತೋರ್ಸಕ್ ಹೋಗಿ ಏನಾಗತ್ತೆ ಗೊತ್ತಾ? ಇವತ್ತು ಸರ್ ಹೇಳಿದ್ರಲ್ಲ, 2 ವರ್ಷ ಜೈಲಿದೆ, ಆಮೇಲೆ ಜೊತೆಗೆ ಏನಿದೆ, ನಿಮ್ಗೆ ದಂಡ ಇದೆ, ಆಮೇಲೆ ಸಿವಿಲ್ ಇದರಲ್ಲಿ ಹೋದ್ರೆ ಅವ್ರು ಎಷ್ಟು ಪರಿಹಾರ ಕೇಳ್ತಾರೆ, ಅದು ಅದರ ಪ್ರಕಾರ ನೋಡಿಕೊಂಡು ನ್ಯಾಯಾಲಯ ಏನಾದರೂ ಪರಿಹಾರ ನೀವು ಕೊಡಲೇಬೇಕು ಅಂದ್ರೆ ಕೆಲವೊಮ್ಮೆ ಕೋಟಿಗಟ್ಟಲೆ ಪರಿಹಾರ ಕೊಡಬೇಕಾಗತ್ತೆ. ಸೊ ಏನು ನೀವು ಯಾರನ್ನೋ ಏನೋ ಮಾಡಕ್ ಹೋಗಿ, ಪ್ಲೀಸ್ ಮಾಡಕ್ ಹೋಗಿ ನಿಮ್ಮ ವ್ಯಕ್ತಿತ್ವನ ಹಾಳು ಮಾಡಿ ಇನ್ನೊಬ್ಬರ ವ್ಯಕ್ತಿತ್ವನ ಹಾಳು ಮಾಡೋದ್ರಾಗ ಅರ್ಥ ಇಲ್ಲ. ಅದಕ್ಕೆ ಸ್ವಲ್ಪ ಜಾಗೃತ ಆಗಿರ್ಬೇಕು. ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾರೆ, ಅವ್ರ ವ್ಯಾಪಾರದ ಬಗ್ಗೆ ಮಾತಾಡ್ಬೇಕಾದ್ರೆ, ಒಂದು ಸರ್ಕಾರದ ಬಗ್ಗೆ ಮಾತಾಡ್ಬೇಕಾದ್ರೆ, ಒಂದು ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ, ಒಂದು ರಾಷ್ಟ್ರದ ಬಗ್ಗೆ ಮಾತಾಡ್ಬೇಕಾದ್ರೆ, ಒಂದು ಗುಂಪಿನ ಬಗ್ಗೆ ಮಾತಾಡ್ಬೇಕಾದ್ರೆ ಜಾಣರಾಗಬೇಕು, ಜಾಗೃತರಾಗಬೇಕು. ನೀವು ಏನಾರು ಅಲ್ಲಿ ಇವೆರಡನ್ನು ಬಿಟ್ರೆ ಈ ಶಿಕ್ಷೆಗೆ ಒಳಗಾಗ್ತೀರಿ. ಇಲ್ಲಿ ಲಿಖಿತ ಇದೆ, ಮೌಖಿಕ ಇದೆ. ನೀವು ಇಲ್ಲ ನನಗೇನು ಗುರುತಿಸ್ತಾನವ, ನಾನು ಹಂಗ ಹೇಳಿನಿ ಅನ್ನೋಕೆ ಬರಂಗಿಲ್ಲ. ಲಿಖಿತನೂ ಇದೆ, ನಮ್ಮ ಪ್ರಿಂಟ್ ಮೀಡಿಯಾ ಪೇಪರ್ನ್ಯಾಗ ಬಂದರೂ ಲಾಸ್ ಇದೆ, ಪುಸ್ತಕಗಳು ಮಾಡಿದ್ರೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕಿದ್ರೆ, ಫೇಸ್ಬುಕ್ಕು, ಟ್ವಿಟ್ಟರು, ಯೂಟ್ಯೂಬು ಇಂಥಲ್ಲಿ ಏನಾದ್ರು ನೀವು ಹಾಕಿದ್ರೆ, ಇನ್ನೇನೋ ಇನ್ಸ್ಟಾಗ್ರಾಮು ಏನೇನೋ ಹಾಕ್ಬಿಡ್ತೀರಿ. ಸ್ವಲ್ಪ ಅದಕ್ಕೆ ಮತ್ತೆ ಬರೇ ವ್ಯಕ್ತಿ ಇನ್ನೊಂದು ಸರ್ ಹೇಳಿದ್ರು, ಬರೇ ಜೀವಂತ ಇದ್ದವ್ರಲ್ಲ, ಸತ್ತ ಮೇಲೆ ಹೌದು, ಅದೊಂದು ಹೇಳಿಲ್ಲ. ನಾನ್ ನಿಮ್ಗೆ ಇದ್ರಾಗ ನೀವು ಲೈವ್ ಇದ್ದಾರೆ ಅಂದ್ರೆ ಜೀವಂತ ಇದ್ದವ್ರದ್ದು ಬರೀ ಮಾನಹಾನಿ ಮಾಡಿದ್ರೆ ಅಷ್ಟೇ ಅಲ್ಲ, ಯಾವ್ದಾದ್ರು ಒಬ್ಬ ಸತ್ತ ವ್ಯಕ್ತಿಯ ಮಾನಹಾನಿಯನ್ನು ಮಾಡಿದ್ರು ಸಹಿತ ನೀವು ಆತನ ಸುನಾಮೆಗೆ ಅಂದ್ರೆ ಜೀವಂತ ಇದ್ದಾಗ ಆತಂದೇನು ಒಂದು ಐಡಿಯಾಲಜಿ ಇತ್ತು ಅಥವಾ ಆತನ ಸ್ಟೇಟಸ್ ಇತ್ತು ಅವುಗಳಿಗೆ ಹಾನಿ ಮಾಡಿದ್ರೆ, ಆತ ಜೀವಂತ ಇದ್ದಾಗ ನೀವು ಎಷ್ಟು ಹಾನಿ ಮಾಡಿದ್ರೆ ಅದು ಮಾನಹಾನಿ ಅಂತ ಕನ್ಸಿಡರ್ ಆಗ್ತದೋ, ಇದನ್ನು ಸಹಿತ ಸತ್ತ ಮೇಲೆ ನೀವು ಮಾಡಿದ್ರು ಸಹಿತ ಮಾನಹಾನಿ ಅಂತ ಕನ್ಸಿಡರ್ ಆಗ್ತದೆ. ಅವಾಗ ಯಾರು ಅಪ್ರೋಚ್ ಮಾಡ್ಬೇಕು ಅಂದ್ರೆ ಅವ್ರ ರಿಲೇಷನ್ ಸಂಬಂಧಿಕರು ಬಂದು ಕೋರ್ಟ್ಗೆ ಅಪ್ರೋಚ್ ಮಾಡಿದ್ರೆ ಅಂತಹ ಸಂದರ್ಭದೊಳಗೂ ಸಹಿತ ಅದು ಮಾನಹಾನಿ ಅಂತ ಕನ್ಸಿಡರ್ ಆಗಿ ಅವ್ರಿಗೂ ಸಹಿತ ಪನಿಷ್ಮೆಂಟ್ ಆಗುವಂತ ಚಾನ್ಸಸ್ ಐತಿ. ನೋಡ್ರಿ, ಜೀವಂತ ಇದ್ದಾಗ ಅಷ್ಟೇ ಅಲ್ಲ, ಸಾವು ಆದ್ಮೇಲೂ ಕೂಡ ಆ ವ್ಯಕ್ತಿ ಬಗ್ಗೆ ನೀವು ಏನಾದ್ರೂ ಅಪಪ್ರಚಾರ ಮಾಡಿದ್ರಿ, ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ನಂದು ಇನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನಾನ್ ಮಾಡಿದ್ದಲ್ಲ ಅದು ಅನ್ನೋ ಹಂಗಿಲ್ಲ, ಯಾರಾದ್ರೂ ಮಾಡಿದ್ದನ್ನ ನೀವು ಫಾರ್ವರ್ಡ್ ಮಾಡಿದ್ರು ಸಹಿತ ಅದ್ರಾಗ ನಿಮ್ಮನ್ನು ಸಹಿತ ಮಾನಹಾನಿ ಮಾಡಿರಿ ಅಂತೇಳಿ ಕನ್ಸಿಡರ್ ಮಾಡಿ ನಿಮ್ಮ ವಿರುದ್ಧ ಸಹಿತ ಅಲ್ಲಿ ಕ್ರಿಮಿನಲ್ ಮತ್ತು ಸಿವಿಲ್ ಮೊಕದ್ದಮೆಗಳಲ್ಲಿ ಸೇರಿಸೋ ಚಾನ್ಸಸ್ ಹೆಚ್ಚೈತಿ. ಸೊ ಅದಕ್ಕೆ ನೀವು ಫಾರ್ವರ್ಡ್ ಮಾಡ್ಬೇಕಾದ್ರೆ, ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ಬೇಕಾದ್ರೆ, ವಿಡಿಯೋಗಳನ್ನ ಫಾರ್ವರ್ಡ್ ಮಾಡ್ಬೇಕಾದ್ರೆ, ಫೇಸ್ಬುಕ್ನಲ್ಲಿರುವಂಥ ಸ್ಟೇಟಸ್ಗಳನ್ನ ಫಾರ್ವರ್ಡ್ ಮಾಡ್ಬೇಕಾದ್ರೆ 1 ನಿಮಿಷ ವಿಚಾರ ಮಾಡಿ ಅದರಲ್ಲಿಂದ ಯಾರ್ದಾದ್ರೂ ಮಾನಹಾನಿ ಆಗುತ್ತೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮಾಡೋದು ಒಳ್ಳೆಯದು. ನಿಮ್ದು ಇಂಟೆನ್ಷನ್ ಮಾನಹಾನಿ ಮಾಡೋದು ಆಗೈತಿ ಅಂತ ಕೋರ್ಟ್ಗೆ ಅನ್ಸಿದ್ರೆ ಯಾರು ಫಾರ್ವರ್ಡ್ ಮಾಡಿರ್ತಾರ ಅವರು ಸಹಿತ ಈ ಪ್ರಕರಣ ಸಿಕ್ಕಾಕೊಳ್ಳೋ ಚಾನ್ಸಸ್ ಹೆಚ್ಚಿರ್ತದೆ. ಸೊ ಅದನ್ನು ಸ್ವಲ್ಪ ಗಮನಕ್ಕೆ ಇಟ್ಕೊಳ್ಳಿ ಅಂತ ನಾ ಹೇಳ್ತಿರೋದು. ನೋಡ್ರಿ, ಎಷ್ಟು ಜವಾಬ್ದಾರಿ, ಹೊಣೆಗಾರಿಕೆ. ಈಗ ನಿಮ್ಮ ವ್ಯಕ್ತಿತ್ವ ಹೆಂಗಿರುತ್ತೆ ಹಂಗೆ ಇನ್ನೊಬ್ರದ್ದು ಇರುತ್ತೆ. ಹೆಣ್ಣು ಮಕ್ಕಳು ಅನ್ನಂಗಿಲ್ಲ, ಗಂಡು ಮಕ್ಕಳು ಅನ್ನಂಗಿಲ್ಲ, ಉನ್ನತ ಹುದ್ದೆದೊಳಗಿದ್ದಾರೆ ಅನ್ನಂಗಿಲ್ಲ, ಅಥವಾ ಒಬ್ಬ ರಾಜಕಾರಣಿಗಳು. ನಿಮ್ಮ ಜವಾಬ್ದಾರಿ ನೀವು ಮೊದಲು ಕಲಿಬೇಕು. ನಿಮಗೆ ವ್ಯಕ್ತಿತ್ವ, ನೀವೇನು ಅಶ್ಲೀಲ ಪದಗಳನ್ನ, ಕೆಟ್ಟ ಪದಗಳನ್ನ, ಸೊಂಟದ ಕೆಳಗಿನ ಪದಗಳನ್ನ ಬಳಸ್ತೀರಿ. ಎಷ್ಟು ನೋಡಿದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆ ಬೇಕಂತದೆಲ್ಲ? ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ? ನೀವು ಒಬ್ರು ಏನೋ ಒಬ್ಬ ಬರೀತಾರ, ಅದನ್ನ ಫಾರ್ವರ್ಡ್ ಮಾಡ್ತಾರ, ನೋಡಿ ಅವ್ರಿಗೂ ಶಿಕ್ಷೆ ಇದೆ. ಅವ ಸತ್ತು ಬಿಟ್ಟ ಅನ್ಬಿಡು, ಅವ್ನು ಬೈದ್ರಿ ಯಾರು ಕೇಳೋರಿಲ್ಲ. ನೋ, ಅವಾಗ ಏನು ಜೀವಂತಿದ್ದಾಗಿತ್ತಲ್ಲ ಅದರಷ್ಟೇ ಇಲ್ಲಿ ಕೂಡ ಮಾನಹಾನಿ ಅಂತ ಕನ್ಸಿಡರ್ ಆಗತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಜಾಗೃತಿ ಇರಿ. ಇಲ್ಲಿ IPC ಸೆಕ್ಷನ್ 499 ನಿಮ್ಗೆ ಕಂಪ್ಲೇಂಟ್ ಮಾಡ್ಬೋದು. ಆರ್ಟಿಕಲ್ ಇದು ನಮ್ಮ IPC ಸೆಕ್ಷನ್ 500 ಇದೆ, ಅಲ್ಲೇ ನಿಮಗೆ ದಂಡ ಶಿಕ್ಷೆ ಎಷ್ಟು ಅನ್ನೋದನ್ನ ಹೇಳುತ್ತೆ. ಅದನ್ನ ಸರ್ ಹೇಳಿದ್ರು BNS 356 ಇದ್ರೊಳಗೆ 4 ಕ್ಯಾಟಗರಿ ಬರುತ್ತೆ. ಅದು ಆಮೇಲೆ ಅವ್ರು ಹೇಳ್ತಾರೆ, ಒಂದಿಷ್ಟು ಬೇರೆ ಬೇರೆ ಚರ್ಚೆ ಮಾಡ್ತೇವೆ ಅವ್ರ ಜೊತೆಗೆ. ಬಟ್ ಯಾವಾಗಲೂ ಇನ್ನೊಬ್ಬರ ಘನತೆ ಮತ್ತು ಪ್ರತಿಷ್ಠೆಯನ್ನ ಕೆಡಿಸುವಂತ ಏನಾದರೂ ಉದ್ದೇಶವನ್ನು ಇಟ್ಟುಕೊಂಡು ಸುಳ್ಳು ಮಾಹಿತಿ ಕೊಟ್ರೆ, ಅಪಪ್ರಚಾರ ಮಾಡಿದ್ರೆ, ತೇಜೋವಧೆ ಮಾಡಿದ್ರೆ ಖಂಡಿತ ನಿಮ್ಗೆ 2 ವರ್ಷ ಜೈಲು ಶಿಕ್ಷೆ, ದಂಡ. ಈಗ ನೋಡಿ, ಮೊನ್ನೆ ಅಧಿವೇಶನ ನಡೀತು ಬೆಳಗಾವದಲ್ಲಿ, ಚಳಿಗಾಲದ ಅಧಿವೇಶನ. ಅಲ್ಲಿ ಹೇಳಿದ್ದಾರೆ, ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ವ್ಯವಸ್ಥೆಯನ್ನು ತಡೆಗಟ್ಟಲಿಕ್ಕೆ ಒಂದು ಮಸೂದೆ ಅಂತ ಬಂದರೆ, ನೀವು ದ್ವೇಷದ ರೀತಿ ಒಳಗ ಇನ್ನೊಬ್ಬರ ಬಗ್ಗೆ ವಿಕೃತವಾದಂತ ಮಾತುಗಳನ್ನ, ಅಶ್ಲೀಲ ಪದಗಳನ್ನ ಬಳಸೋ ಹಾಗಿಲ್ಲ. ಸಿಟ್ಟು ಬಂದೈತಿ ನಾ ಏನೋ ಮಾಡೀನಿ ಅಂತಲ್ಲ. ಸೊ ಅದು ನಿಮ್ಗೆ ಬಹಳ ಅದು
ಹೊಣೆಗಾರಿಕೆ ಇದೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಸೋಷಿಯಲ್ ನಿಮ್ಗೆ ಯಾಕೆ ಬೇಕ್ರಿ, ರಿಯಾಕ್ಟ್ ಮಾಡುವಂಥ ಅಗತ್ಯತೆ ಏನಿದೆ? ಬೇರೆ ಉದ್ಯೋಗ ಮಾಡಬೇಕು, ಕೆಲಸ ಮಾಡಬೇಕು. ಖಾಲಿ ತಲಿ ದೆವ್ವದ ಮನಿ ಅಂತ ನೀವೇನು ಖಾಲಿ ಕುತ್ಕೊಳ್ತಿರಲ್ಲ, ಇಂಥ ಕಿತಿಬಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ತಂದೆ ತಾಯಿ, ನಿಮ್ಮ ಪೇರೆಂಟ್ಸು ಮತ್ತು ಎಲ್ಲ ರಿಲೇಷನ್ಸ್ ಅವರೆಲ್ಲನೂ ಇಲ್ಲಿ ಬಂದು ಪಶ್ಚಾತ್ತಾಪ ಪಡಬೇಕು. ಯಾಕೆ ರಿಯಾಕ್ಟ್ ಮಾಡುವಂಥದ್ದು ಏನಿದೆ? ನಿಮ್ಗೆ ಮಾಡೋದಿದ್ರೆ ಒಳ್ಳೇದು ಮಾಡಬೇಕು. ಸೊ ಇಂಥ ಪದಗಳನ್ನು ಬಳಸಿ ಅವ್ರಿಗೆ ಅವ್ರ ಇಡೀ ವ್ಯಕ್ತಿತ್ವ ಅಪಪ್ರಚಾರ ಮಾಡೋದು, ಅವ್ರ ಹಿಂದಿಂದ ಮಾತಾಡೋದು, ಸೋಷಿಯಲ್ ಮೀಡಿಯಾದಾಗ ಹಾಕೋದು, ಇದರಿಂದ ಏನಾಗುತ್ತೆ? ಸೊ ಮಾನಸಿಕ ಖಿನ್ನತೆ ಹೋಗ್ತಾರೆ. ಸೊ ಹಾಗಾಗಿ ನಿಮ್ಮ ಭಾಳ ಜವಾಬ್ದಾರಿಗಳು, ಮಾಧ್ಯಮಗಳು, ಸೋಷಿಯಲ್ ಮಾಧ್ಯಮಗಳು ಇವೆಲ್ಲ ಆಮೇಲೆ ವ್ಯಕ್ತಿಗತವಾಗಿ ತಿಳ್ಕೊಳ್ಬೇಕು. ಇದು ಬಹಳ ಅಪರಾಧ ರೀತಿಯೊಳಗೆ ಕನ್ಸಿಡರ್ ಮಾಡ್ತಾರೆ. ಜೈಲ್ ಶಿಕ್ಷೆ ಇದೆ, ದಂಡ ಇದೆ. ಸೊ ಮಾನ ನಷ್ಟ ಅಥವಾ ಮಾನಹಾನಿ ಅಂತ ಪದಗಳನ್ನು ಬಳಸಬೇಕಾದ್ರೆ ಬಹಳ ಜಾಗೃತಿ ಆಗಬೇಕು. ಇಲ್ಲ ನಾ ಎಲ್ಲದಕ್ಕೂ ರೆಡಿ ಇದ್ದೀನಿ ಅಂದರೆ ಮಾಡ್ಕೊಳ್ಳಿ, ಅದು ಪ್ರಶ್ನೆ ಅಲ್ಲ. ಆದರೆ ಇಲ್ಲಿ ಮಾತ್ರ ಮಾನಹಾನಿ, ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹರಣ ಮಾಡುವಂಥ ಸಂದರ್ಭದಲ್ಲಿ ಬಹಳ ಚಿಂತನೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಯಾಕಂದ್ರೆ ಬಹಳ ನೋಡ್ತೀನಿ ನಾನು, ಎಷ್ಟು ಬೈತೀರಿ ರಾಜಕಾರಣಿಗಳಿಗೆ, ಆಮೇಲೆ ಬೇರೆ ಬೇರೆದವ್ರು ಏನೇನೋ ಹೇಳ್ತೀರಿ. ಅವೆಲ್ಲ ತಪ್ಪು, ಸರಿಯಲ್ಲ, ಶಿಕ್ಷೆ ಅದು, ಅಪರಾಧ ಅದು, ದಂಡ ಇದೆ. ಸೊ ಇವನ್ನೆಲ್ಲ ವಿಚಾರಗಳನ್ನು ನಮ್ಮ ಗುರುರಾಜ್ ಗೌರಿ ಸರ್ ಬಂದು ಹೇಳಿದ್ದಾರೆ. ಅವ್ರ ನಂಬರ್ ಕೂಡ ಕೊಟ್ಟಿದ್ದಾರೆ, 9482684774 ಅವ್ರ ನಂಬರು. ನೀವು ಅವ್ರು ಬೇಕಾದ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ಕಾರಿ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೋಸ್ಕರ ಬಂದು ಅವ್ರ ಸಮಯ ತಗೊಂಡು ಬಂದು ಇವತ್ತು ಹೇಳಿದ್ದಾರೆ. ಯಾಕಂದ್ರೆ ನಿಮಗೋಸ್ಕರ ಇದು, ನಿಮಗಾಗಿದು. ಮಾನಹಾನಿ ಮಾಡಿ ನೀವೆಲ್ಲಿ ಶಿಕ್ಷೆ, ಜೈಲು ಅನುಭವಿಸ್ತಿರೋ ಅಂತ ನಮ್ಮ ವಿಚಾರ, ಚಿಂತನೆ. ಸೊ ಹಾಗಾಗಿ ಅವನ್ನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಅವರಿಗೆ ನಿಮ್ಮ ವೀಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಹೃತ್ಪೂರ್ವಕ ಅಭಿನಂದನೆ ಸರ್. ಎಲ್ಲರಿಗೂ ನಮಸ್ತೆ.